ಪ್ರತಾಪ್ ಸಿಂಹ ಅವರು ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಹಣಕಾಸು ಆಯೋಗದ ಅನ್ವಯ ಅನುದಾನವನ್ನ ನೀಡಲಾಗ್ತಾ ಇದೆ. ಮಹಾರಾಷ್ಟ್ರ, ದೆಹಲಿ ಸೇರಿ 50% ಆದಾಯವನ್ನ ಕೊಡ್ತಾ ಇದೆ. ಆ ಎರಡೂ ರಾಜ್ಯಗಳು ಬೊಬ್ಬೆ ಹೊಡಿತಾ ಇದೆಯಾ ಅಂತ ಪ್ರಶ್ನೆಯನ್ನ ಎತ್ತಿದ್ದಾರೆ. ಇವರು ಮಾತ್ರ ಅನ್ಯಾಯ ಅಂತಿದ್ದಾರೆ ಅನ್ನೋದು ಪ್ರತಾಪ್ ಸಿಂಹ ಅವರ ಮಾತು. ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ನೀಡುವಂತ ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ ಅಂತ ಆರೋಪಿಸಿ ಕಾಂಗ್ರೆಸ್ ನಾಳೆ ದೆಹಲಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಸಂಸದರಾದ ಪ್ರತಾಪ್ ಸಿಂಹ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ, ಅವ್ರು ಏನ್ ಹೇಳ್ತಾರೆ ಅಂತ. ಸರ್, ಕೇಂದ್ರ ಸರ್ಕಾರದಿಂದ ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆ. 2014ರಿಂದ ಅನ್ಯಾಯ ಆಗ್ತಾ ಇದೆ. ಸಮರ್ಪಕವಾದಂತ ಅನುದಾನ ಎಷ್ಟು ಬರಬೇಕಿತ್ತು ಅಷ್ಟು ಬರ್ತಿಲ್ಲ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಿದೆ. ನಾಳೆ ಬೃಹತ್ ಪ್ರತಿಭಟನೆ ಮಾಡ್ತಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ರೀತಿಯಾದಂತಹ ಒಂದು ಪ್ರತಿಭಟನೆ, ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ಪ್ರತಿಭಟನೆ. ಏನ್ ಹೇಳ್ತೀರಿ? 14 ಬಜೆಟ್ಗಳನ್ನು ಮಂಡಿಸಿರುವಂತಹ ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬರಲ್ಲಿ ನಾನು ಇಷ್ಟೇ ಕೇಳಕ್ಕೆ ಇಷ್ಟಪಡೋದು, ಕೇಂದ್ರ ಸರ್ಕಾರ ಅದು ಡೈರೆಕ್ಟ್ ಟ್ಯಾಕ್ಸಸ್ ಇರ್ಬೋದು, GST ಇರ್ಬೋದು, ಅಂದರೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಇರ್ಬೋದು, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಮುಖಾಂತರ ಬರುವಂಥದ್ದನ್ನು ಯಾವ ರೀತಿ ಡಿವೈಡ್ ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡೋರು ಯಾರು? ಅದು ಫೈನಾನ್ಸ್ ಕಮಿಷನ್ಗಳು, ಹಣಕಾಸು ಆಯೋಗಗಳು ನಿರ್ಧಾರ ಮಾಡುತ್ತೆ. ಇವಾಗಿರುವಂಥದ್ದು 15th ಫೈನಾನ್ಸ್ ಕಮಿಷನ್ನು. ಇದರ ಹಿಂದೆ 14th ಫೈನಾನ್ಸ್ ಕಮಿಷನ್ ಇತ್ತು. 14th ಫೈನಾನ್ಸ್ ಕಮಿಷನ್ನು ಲಾಗೂ ಆಗಿದ್ದು 2015-16ರಲ್ಲಿ, 15ರಿಂದ 20ರವರೆಗೆ, 2015ರಿಂದ 20ರವರೆಗಿತ್ತು. ಅದು ಚರ್ಚೆಯನ್ನೆಲ್ಲ ನಡೆಸಿದ್ದು ಅಂಥದ್ದು 2013-14ರಲ್ಲಿ. ಆಗ ಪ್ರತಿ ರಾಜ್ಯಗಳಿಗೂ ಹೋಗಿ ಫೈನಾನ್ಸ್ ಕಮಿಷನ್ನು ಅಲ್ಲಿನ ಅಭಿಪ್ರಾಯನ ಪಡ್ಕೊಂಡು ಆ ಫೈನಾನ್ಸ್ ಕಮಿಷನ್ ಎದುರುಗಡೆ ನಮ್ಮ ರಾಜ್ಯದ ಅಹವಾಲನ್ನು ಮಂಡಿಸಲಿಕ್ಕೆ ಅಂತೇಳಿ ಹೇಳಿ ಮುಖ್ಯಮಂತ್ರಿಗಳೇ ಇಂಥವ್ರನ್ನ ನಿಯುಕ್ತಿನೂ ಕೂಡ ಮಾಡ್ತಾರೆ. 14ನೇ ಫೈನಾನ್ಸ್ ಕಮಿಷನ್ನು 2015ರಿಂದ 20ರವರೆಗೂ ಲಾಗೂ ಆಯ್ತಲ್ಲ, ಅದು ಬಂದು ಮಾತುಕತೆ ನಡೆಸುವಾಗ ಅದಕ್ಕೆ ನೀವು ಕರ್ನಾಟಕದ ಪ್ರತಿನಿಧಿಗಾಗಿ ಕಳಿಸಿದವರು ಯಾರು? ಆಗ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯ ಸಾಹೇಬ್ರೆ ಕಳಿಸಿದ್ದು. 2020ರಿಂದ 25ರವರೆಗೂ 15th ಫೈನಾನ್ಸ್ ಕಮಿಷನ್ ಬಂದಿದೆ. ಇದಕ್ಕೆ 2018-19ರೊಳಗಡೆ ಫೈನಾನ್ಸ್ ಕಮಿಷನ್ನು ಕರ್ನಾಟಕಕ್ಕೂ ಕೂಡ ಬಂದಿತ್ತು. ಅದರಲ್ಲಿ ನಾರಾಯಣ ಸ್ವಾಮಿ ಅವರು, ಹಾಗೆ YV ಗೋರ್ಪಡೆ ಅವರು, ಇವರೆಲ್ಲರೂ ಕೂಡ ಅದರಲ್ಲಿ ರೆಪ್ರೆಸೆಂಟೇಟಿವ್ ಆಗಿ ಹೋಗಿ ಫೈನಾನ್ಸ್ ಕಮಿಷನ್ ಎದುರುಗಡೆ ತಮ್ಮ ಅಭಿಪ್ರಾಯಗಳನ್ನು, ತಮ್ಮ ಸಲಹೆಗಳನ್ನು